ನಾಗಮಂಗಲದಲ್ಲಿ ಕಾಂಗ್ರೆಸ್ ಬೆಂಬಲಿತರಿಗೆ ಭರ್ಜರಿ ಗೆಲುವು. ಅಲ್ಪಸಂಖ್ಯಾತರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಭರ್ಜರಿ ಗೆಲುವು ಲಭಿಸಿದೆ. ಒಟ್ಟು 10 ಮಂದಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಜಾಮಿಯಾ ಮಸೀದಿ ಮ್ಯಾನೇಜಿಂಗ್ ಕಮಿಟಿ ಅಧ್ಯಕ್ಷ ಅಮೀರುಲ್ ಮುರ್ತುಜಾ, ಮ್ಯಾನೇಜಿಂಗ್ ಕಮಿಟಿ ಕಾರ್ಯದರ್ಶಿ ಇರ್ಷಾದ್ ಪಾಷಾ ಹಾಗೂ ಮಾಜಿ ಕಾರ್ಯದರ್ಶಿ ಎಸ್ಕೆ ಮೊಹಮ್ಮದ್ ಖಾಸಿಂ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಗೆಲುವಿನ ಬಳಿಕ ಮುಖಂಡರು ಹಾಗೂ ನೂತನವಾಗಿ ಆಯ್ಕೆಯಾದ ಸದಸ್ಯರು ಒಟ್ಟಾಗಿ ಸೇರಿ ವಿಜಯೋತ್ಸವ ಆಚರಿಸಿದ್ದು, ಬೆಂಬಲ ನೀಡಿದ ಮತದಾರರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಎಲ್ಲ ಮುಖಂಡರು, ಯುವಕರು ಹಾಗೂ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಜನಾಂಗದ ಕಡೆಯಿಂದ, ಎಲ್ಲ ಮುಖಂಡರ ಕಡೆಯಿಂದ ಹಾಗೂ ಎಲ್ಲ ಮತದಾರರು ಪ್ರಭುಗಳಿಗೆ ನನ್ನ ಕಡೆಯಿಂದ, ಎಲ್ಲ ಜನಾಂಗದ ಕಡೆಯಿಂದ ಮಂಗಲದ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಲುವರಾಯಸ್ವಾಮಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ 8 ಅಭ್ಯರ್ಥಿಗಳು ಹಾಗೂ 2 ಮಹಿಳಾ ಮೀಸಲಾತಿ ಹೊಂದಿರತಕ್ಕಂಥ 2 ಮಹಿಳೆಯರು, ಒಟ್ಟು 10 ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಈ ಸಂಘದಲ್ಲಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಹಾಗೂ ನಮ್ಮ ಸಮಸ್ತ ಜನಾಂಗದ ಪರವಾಗಿ ಗೆದ್ದಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಈ ಗೆಲುವಿಗೆ ದುಡಿದಿರ್ತಕ್ಕಂತಹ ಎಲ್ಲ ಮುಖಂಡರಿಗೆ, ಅಮೀರುಲ್ ಮುರ್ತುಜಾ ಆಗಿರ್ಬೋದು, ಹಸೀಬುರ್ ರಹಮಾನ್ ಆಗಿರ್ಬೋದು, ಇರ್ಷಾದ್ ಪಾಷಾ ಆಗಿರ್ಬೋದು, ಇನ್ನೂ ಹಲವಾರು ಮುಖಂಡರು, ಅಲಿ ಅನ್ಸರ್ ಅವರು ಆಗಿರ್ಬೋದು, ಹಾಗೂ ಇತರ ಎಲ್ಲ ಮುಖಂಡರು ಸಾಕಷ್ಟು ಶ್ರಮವಹಿಸಿ ಈ ಜಯಶೀಲರನ್ನಾಗಿ ಮಾಡಿರ್ತಾರೆ. ಅವರಿಗೆ ತುಂಬುರುವಾದ ಕೃತಜ್ಞತೆ ಅರ್ಪಿಸುತ್ತಾ, ಮುಂದೆಯೂ ಕೂಡ ಅವರ ಸಹಕಾರ ನಮ್ಮೊಂದಿಗೆ ಇರಲಿ ಅಂತ ಹೇಳಿ, ಹಾಗೂ ವೋಟರ್ಗೆ ಎಲ್ಲ ಮತದಾರರಿಗೂ ಕೂಡ, ಮತದಾರ ಬಂಧುಗಳಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಆ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಟ್ಟು 10 ಮಂದಿ ಗೆಲುವು ಸಾಧಿಸಿರುವುದು ನಾಗಮಂಗಲದಲ್ಲಿ ಕಾಂಗ್ರೆಸ್ ಬೆಂಬಲಿತ ತಂಡಕ್ಕೆ ಮತ್ತಷ್ಟು ಬಲ ಬಂದಿರುವುದನ್ನು ತೋರಿಸಿದೆ. ಇದೀಗ ನೂತನವಾಗಿ ಆಯ್ಕೆಯಾದ ಸದಸ್ಯರು ಸಹಕಾರ ಸಂಘದ ಅಭಿವೃದ್ಧಿ ಹಾಗೂ ಸದಸ್ಯರ ಹಿತಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾರ್ಯಯೋಜನೆ ರೂಪಿಸಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ.